ಹೋರಾಟ ಮಾಡ್ತಿದ್ದಾರೆ ಎಲ್ಲರೂ ಕೂಡ JDS-ನ ಕಾರ್ಯಕರ್ತರ ತರ ವರ್ತಿಸ್ತಾ ಇದ್ದಾರೆ. ನಾವು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಹೋರಾಟಕ್ಕೆ ಧುಮುಕಿದ್ದು ಕೇವಲ 1.5 ತಿಂಗಳು. ನಮ್ಮ ನೀರು ನಮ್ಮ ಹಕ್ಕು ಒಂದು ಹೋರಾಟ ಮಾಡ್ಕೊಂಡ್ರು. ಆವಂಗೆ ಜನಗಳು ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತಿದ್ದಾರೆ. ತಪ್ಪೇನಿದೆ? ನಿಮಗೆ ರೇಟ್ ಕೊಡ್ತಾ ಇದ್ವಿ, ಮಾರ್ಕೆಟ್ ರೇಟ್ಗಿಂತ ಇನ್ನೂ ಜಾಸ್ತಿನೇ ಕೊಡ್ತಾ ಇದ್ವಿ, ಉದ್ಯೋಗ ಕೊಡ್ತಾ ಇದ್ವಿ, ನಿವೇಶನ ಕೊಡ್ತಾ ಇದ್ವಿ. ಸೊ ಇನ್ನೇನು ಬೇಕು? ದೇವನಹಳ್ಳಿ ಏರ್ಪೋರ್ಟ್ ಆಯಿತು, ಕಾಂಪನ್ಸೇಷನ್ ಇನ್ನೂ ಕೊಟ್ಟಿಲ್ಲ. ಅವ್ರು ಇನ್ನೂ ಹೋರಾಟ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ. ಒಂದು ಅಲ್ಲಿ ಏನೋ ಒಂದು ಫ್ಯಾಕ್ಟ್ರಿನೋ ಒಂದು ಕಂಪ್ನಿನೋ ಸಾಫ್ಟ್ವೇರ್ ಕಂಪ್ನಿನೋ ಕೊಡ್ತಾರೆ. ಅವನೇನು ಬದುಕು ಕಟ್ಕೊಳಕ್ಕಾಗಲ್ಲ, ಅಲ್ಲಿ ಹಸುವೆ ಮೇಲೆ ಕಟ್ಟಕ್ಕಾಗಲ್ಲ. ಅವನು ಆಗುತ್ತಾ? ಅಥವಾ ಕೋಳಿ ಸಾಕಾಯ್ತದ, ರೇಷ್ಮೆ ಸಾಕಾಯ್ತದ? ರೈತ ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ. JDS-ಗೆ ಬೇಕಾಗಿರುವಂಥದ್ದು ರಾಜಕೀಯ ಮೈಲೇಜ್ ಬೇಕಾಗಿದೆ. ಇದಕ್ಕಾಗಿ ಟೌನ್ಶಿಪ್ ಬಿಡದಿ ರೈತರ ಪರವಾಗಿ ನಿಲ್ತಾ ಇದ್ದಾರೆ. ನಾನು ನೀವು ಹೇಳಿದ್ದು ನನ್ನ ಗಮನಕ್ಕೂ ಬಂದಿದೆ. ನಾವು ಕೂಡ ಅದನ್ನು ಪಕ್ಷದ ಹೈಕಮಾಂಡ್ಗೆ ತಿಳಿಸಿದ್ದೀವಿ. ಈಗ ಪಾದಯಾತ್ರೆ ಹೇಳ್ತಾ ಇದ್ದೀರಿ ನೀವು, ನಿಖಿಲ್ ಕುಮಾರಸ್ವಾಮಿ ಅವ್ರ ನೇತೃತ್ವ. ಎಲ್ಲ ನೋಡಿ, ಇಡೀ ಒಟ್ಟಾರೆ ಪ್ರಾಜೆಕ್ಟ್ನ 26 ಹಳ್ಳಿಗೂ ನೀವು 80% ಇದ್ದಾರಾ? ಇಲ್ಲ, ಖಂಡಿತ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಟು. ಇತ್ತೀಚೆಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವ ವಿಚಾರ ಯಾವುದಂದ್ರೆ ಬಿಡದಿ ಟೌನ್ಶಿಪ್ ವಿಚಾರ. ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಕೂಡ ರೈತರಿಗೆ ನಾವು ಒಂದಿಷ್ಟು ಟೈಮ್ ಕೊಡ್ತೀವಿ, ಬಲವಂತವಾಗಿ ನಾವು ಭೂಮಿಯನ್ನ ಕಿತ್ಕೊಳ್ಳೋದಿಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಒಂದು ಸಮಿತಿಯನ್ನ ರಚನೆ ಮಾಡ್ತೀನಿ ಕೂಡ ಅಂತ ಹೇಳಿದ್ದಾರೆ DK ಶಿವಕುಮಾರ್ ಅವರು. ಇದರ ನಡುವೆ ಕುಮಾರಸ್ವಾಮಿ ಅವರು ಕೂಡ ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ಸರ್ಕಾರ ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ JDS ಘಟಕದಿಂದ ಒಂದು ಪಾದಯಾತ್ರೆ ಕೂಡ ಶುರುವಾಗುತ್ತೆ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ. ಸೊ ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ JDS ಪಕ್ಷದ ವಕ್ತಾರರು ಜೊತೆಗೆ ವಕೀಲರಾಗಿರುವಂತಹ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಿಡದಿ ಟೌನ್ಶಿಪ್ ಅಂತ ಹೇಳಿದ್ರೆ ಇಡೀ ಸರ್ಕಾರ DK ಶಿವಕುಮಾರ್ ಅವರ ಹಾದಿಯಾಗಿ ಹೇಳ್ತಿರೋದು ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು, ನಾವು ಮಾಡಿದ್ದಲ್ಲ. ಹೌದು, ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 5 ಉಪನಗರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು, ಮಾತುಕತೆಯನ್ನ ಮಾಡಿದ್ರು. ಒಂದು ಸಾತ್ನೂರು, ಬಿಡದಿ, ಕಸಬಾ, ನಂದಗುಡಿ, ಸೋಲೂರು. ಇದರಲ್ಲಿ ಬಿಡದಿಯನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿ DLF ಸಂಸ್ಥೆಯ ಜೊತೆ ಮಾತುಕತೆ ನಡೆಯಿತು. ಈ ಹಂತದಲ್ಲಿ ರೈತರು ಇವತ್ತು ಏನು ಹೋರಾಟವನ್ನು ಮಾಡ್ತಾ ಇದ್ದೀವೋ, ನಾವು JDS-ನವ್ರು ಏನು ಹೋರಾಟ ಮಾಡ್ತೀವಿ, ಅವತ್ತು ಕಾಂಗ್ರೆಸ್ ಹೋರಾಟವನ್ನು ಮಾಡ್ತು. ಇದೇ ರೀತಿ ಹೋರಾಟವನ್ನು ಮಾಡ್ತು. ಹೋರಾಟದ ದೊಡ್ಡ ಹೋರಾಟವನ್ನ ನಂದಗುಡಿಯಲ್ಲಿ ಮಾಡಿದ್ರು. ಸಾವಿರಾರು ಜನ ರೈತರನ್ನ ಸೇರಿಸಿ ದೊಡ್ಡ ಹೋರಾಟವನ್ನು ಮಾಡಿದ್ರು. ಅಲ್ಲಿ ಹೋರಾಟ ಮಾಡಿದಾಗ ಹೇಳಿದ್ರು, ಈ ಯೋಜನೆ ಮಾಡ್ಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ, ವಿರೋಧ ಪಕ್ಷದ ನಾಯಕರು. ಮತ್ತು ಒಂದು ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ HK ಪಾಟೀಲ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಕೂಡ ಮಾಡಿದ್ರು. ಅವರು ಸಮಿತಿ ಕೂಡ ರಿಪೋರ್ಟ್ ಕೊಡ್ತು. ಎಸ್, ಇಲ್ಲಿ ಫಲವತ್ತಾದ ಭೂಮಿ ಇದೆ, ಇಲ್ಲಿ ಹಣ್ಣು ಹಂಪಲುಗಳನ್ನು ಬೆಳೀತಾರೆ, ತರಕಾರಿಗಳನ್ನ ಬೆಳೀತಾರೆ, ತೆಂಗಿನ ತೋಟಗಳಿದೆ, ಮಾವಿನ ತೋಟ ಇದೆ, ಬಾಳೆ ತೋಟ ಇದೆ, ಹಾಗಾಗಿ ಇದು ಫಲವತ್ತಾದ ಭೂಮಿಯನ್ನ ಮಾಡಬೇಡಿ ಅಂತ ವಾದ ಮುಂದುವರಿದು ಔಸಲಿ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರೆ, SEZ ಕೆಳಗಡೆ ನೀವು ಟೌನ್ಶಿಪ್ಗಳನ್ನ ನಿರ್ಮಾಣ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಬಿಡದಿಲ್ ಮಾಡಿ ಅಂತ ಹೇಳಿದ್ಯಾ? ದೂರದಲ್ಲೋ ಮಂಡ್ಯದಲ್ಲೋ ಹಾಸನದಲ್ಲೋ ಮಾಡಿ ಅಂತ ಪ್ರಶ್ನೆ ಮಾಡ್ತಾರೆ. ಅಂತಹ ಹೇಳಿಕೆಯನ್ನ ಕೊಟ್ಟಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇವತ್ತಿನ ಮುಖ್ಯಮಂತ್ರಿಗಳು ಕಟ್ಟಾ ಸುಬ್ರಹ್ಮಣ್ಯನವರ ಜೊತೆ ವಾಗ್ಯುದ್ಧ ಮಾಡ್ತಾರೆ. ಎಲ್ಲಿ? ಹೌಸಲ್ಲಿ. ಈ ಯೋಜನೆ ಯಾಕೆ ಮಾಡ್ತೇವೆ, ನಾವು ಮಾತ್ರ ಮಾಡಕ್ ಬಿಡೋದಿಲ್ಲ, ಈ ಯೋಜನೆ ನೀವು ನಮ್ಮ ಹೆಣದ ಮೇಲೆ ಮಾಡಬೇಕು, ನಾವು ಈ ಯೋಜನೆ ಮಾಡಕ್ ಬಿಡಲ್ಲ ಅಂತ ಹೇಳ್ತಾರೆ DK ಶಿವಕುಮಾರ್. ಅಂತ DK ಶಿವಕುಮಾರ್, ಅಂತ ಸಿದ್ದರಾಮಯ್ಯನವರು ಈ ಯೋಜನೆ ಮಾಡ್ಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಕಾರಣ ಏನು? ಅದು ಏನು? ಸಾಲ ಮಾಡಿ BDA ಇಂದ BBMP ಇಂದ ಹುಡ್ಕೋದಿಂದ ಸಾಲ ಮಾಡಿ ಈ ಯೋಜನೆ ಮಾಡಕ್ಕೆ ಹೊರಟಿದ್ದಾರೆ. ನೀವು ಕಳೆದ 20 ವರ್ಷಗಳ ಹಿಂದೆ ಬಿಡದಿ ಬೆಂಗಳೂರಿಗಿಂತ ದೂರ ಇತ್ತು. ಹೌದು. ಇವತ್ತು 2026ರಲ್ಲಿ ಬಿಡದಿ ಬೆಂಗಳೂರಿನ ಭಾಗ ಆಗಿದೆ. ಈಗಾಗಲೇ ಲೇಔಟ್ಗಳ ನಿರ್ಮಾಣ ರಾಮನಗರ ತಲುಪಿದೆ. ಇಂಥ ಸಂದರ್ಭದಲ್ಲಿ ನೀವು ಇದನ್ನ ಡೆವಲಪ್ ಮಾಡೋ ಬದಲು ನಿಮ್ದ ಕ್ಷೇತ್ರದ 700 ಹೇಳಿದಾರಲ್ಲ, ಅದನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಮಾಡಿ, ಅಲ್ಲಿಗೆ ಒಳ್ಳೆ ರಸ್ತೆ ನಿರ್ಮಾಣ ಮಾಡಿ, ಅಲ್ಲಿ ಒಳ್ಳೆ ಸಿಟಿಗಳನ್ನ ಕೊಡಿ, ಒಳ್ಳೆ ಕಂಪ್ನಿಗಳನ್ನ ತೆಗೆದುಕೊಂಡು ಬನ್ನಿ.
ನೀವು ಅಲ್ಲಿಗೆ ಸಾತ್ನೂರಲ್ಲಿ ಮಾಡಿದ್ರೆ ಆ ಕಡೆ ಚನ್ನಪಟ್ಟಣ, ಆ ಕಡೆ ಮಳವಳ್ಳಿ, ಈ ಕಡೆ ಕನಕಪುರ, ಈ ಕಡೆ ಎಲ್ಕ ಅನುಕೂಲ ಆಗುತ್ತೆ. ದೊಡ್ಡ ಸಿಟಿ ನಿರ್ಮಾಣ ಮಾಡಿ. ಅದರಲ್ಲೂ ವಿಶೇಷವಾಗಿ ಕನಕಪುರ ತಾಲೂಕು ಒಂದು ಹಿಂದುಳಿದ ತಾಲೂಕು, ರಾಮನಗರ ಜಿಲ್ಲೆನಲ್ಲೂ ಹಿಂದುಳಿದ ತಾಲೂಕು, ರಾಜ್ಯದಲ್ಲೂ ಹಿಂದುಳಿದ ತಾಲೂಕು. ಅಲ್ಲಿ ಮಾಡಿ. ಯಾಕೆ ನೀವು ಅಲ್ಲಿ ಮಾಡ್ತಾ ಇಲ್ಲ? ಯಾಕೆ ಬಿಡದಿ ಬೇಕು ನಿಮ್ಗೆ? ಯಾಕಂತ ನಿಮ್ಗೆ ಅನಿಸ್ತಾ ಇದೆ? ಯಾಕೆ ಅಂತ ನನಗೆ ಗೊತ್ತಿಲ್ಲ, ಅದನ್ನ ಅವರೇ ಹೇಳ್ಬೇಕು. ಒಂದು ಇಡನ್ ಅಜೆಂಡಾ ಅಥವಾ ಪ್ರತಿಷ್ಠೆಯಾಗಿ ತಗೊಂಡಿದಾರ, ಅಥವಾ ಕಿಕ್ ಬ್ಯಾಕ್ ಇದೆಯಾ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆಯಾ? ಅದರಲ್ಲಿ ಎಲ್ಲವೂ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಮೊದಲೇ ಬಿಸ್ನೆಸ್ ಮ್ಯಾನ್ ಅಂತ ಅವರೇ ಒಪ್ಕೊಂಡಿದ್ದಾರೆ. ಸೊ ಎಲ್ಲ ಬಿಸ್ನೆಸ್ ದೃಷ್ಟಿಕೋನದಿಂದ ನೋಡೋದ್ರಿಂದ ಇಲ್ಲೇನೋ ಒಂದಷ್ಟು ವ್ಯವಹಾರ ಮಾಡಿರ್ತಾರೆ. ಆ ಕಾರಣಕ್ಕೋಸ್ಕರ ಅವರು ಈ ಪ್ರಾಜೆಕ್ಟ್ ನ ಮಾಡ್ಲೇಬೇಕು ಅಂತ ಆಟಕ್ಕೆ ಬಿದ್ದಿದ್ದಾರೆ. ಮತ್ತೆ ಇನ್ನೊಂದು ಹೇಳಿದ್ರಿ ನೀವು, ಯಾಕೆ ನೀವು ಅವತ್ತು ನಿಮ್ದೇ ಕನಸಿನ ಕೂಸು, ಹೌದು ನಾವೇ ಕನಸು ಕಂಡಿದ್ವಿ ನಿಜ. ಆದ್ರೆ ಅವತ್ತು ವಿರೋಧ ಮಾಡಿದಂತ ರೈತರು ಕುಮಾರಣ್ಣ ಅವ್ರ ಮನೆಗೆ ಕರೆದು ಮಾತಾಡಿದಾಗ 3 ಬಾರಿ 4 ಬಾರಿ ಮಾತಾಡಿದಾಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೌಸಲ್ಲಿ ಕುಮಾರಣ್ಣ ಒಪ್ಕೊಂಡಿದ್ದಾರೆ, ನಾನು ಮಣ್ಣಿನ ಮಗ, ನಾನು ನಿಮ್ಗಳಿಂದ ಆಯ್ಕೆಯಾಗಿ ಬಂದಂತವನು, ರೈತರಿಂದ ಆಯ್ಕೆಯಾಗಿ ಬಂದವನು, ನಾನು ಅವರಿಗೆ ವಿರುದ್ಧವಾದ ತೀರ್ಮಾನವನ್ನ ಮಾಡಲ್ಲ, ನಾನು ಆ ಪ್ರಾಜೆಕ್ಟ್ ನ ಕಂಟಿನ್ಯೂ ಮಾಡಲ್ಲ ಅಂತ ಹೌಸಲ್ಲಿ ಹೇಳ್ತಾರೆ ಕುಮಾರಣ್ಣ. ಮತ್ತೆ ಈ ರೆಡ್ ಝೋನ್ ಕತೆ ಏನು ಅಂತ? ಅದು ರೆಡ್ ಝೋನ್ ಅಂದ್ರೆ ಇದನ್ನ ಮಾರಾಟ ಮಾಡಬಾರ್ದು ಬೇರೆ ಯಾರಿಗೂ ಅನ್ನೋ ಕಾರಣಕ್ಕೋಸ್ಕರ, ಈ ಪ್ರಾಜೆಕ್ಟ್ ಮಾಡೋಕ್ಕೋಸ್ಕರ ರೆಡ್ ಝೋನ್ ಮಾಡ ಅಷ್ಟೊತ್ತಿಗೆ ಸರ್ಕಾರ ಬಿದ್ದೈತಿ. ಇದ್ದೇ 20 ತಿಂಗಳು. ನೆಕ್ಸ್ಟ್ ಬಂದು ಬಿಜೆಪಿ ಸರ್ಕಾರ ಅದನ್ನ ಕಂಟಿನ್ಯೂ ಮಾಡ್ರಿ, ರೆಡ್ ಝೋನ್ ಮಾಡಿದ್ರು. ಹೌದು, ವಿರೋಧ ಮಾಡಿದಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲ 13ರಲ್ಲಿ, ಅವ್ರು ಯಾಕೆ ಮಾಡ್ಲಿಲ್ಲ? ಸತ್ಯ ಶೋಧನಾ ಸಮಿತಿ ಮಾಡ್ಕೊಂಡ್ರಿ, ವಿರೋಧ ಮಾಡಿದ್ರಿ, ದೊಡ್ಡ ಹೋರಾಟ ಮಾಡಿದ್ರಿ, ಎಲ್ಲಾ ಮಾಡಿದ್ರಲ್ಲ. ನೀವೇ 13ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಹೌಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು, ನಾವು ಈ ಯೋಜನೆ ಯಾವುದೇ ಕಣಕು ಮಾಡಕ್ ಬಿಡಲ್ಲ ಅಂತ. ನೀವು ಮಾಡ್ಬೋದಿತ್ತಲ್ಲ, ರೆಡ್ ಝೋನ್ ತೆಗಿಬೋದಿತ್ತಲ್ಲ. 2018ರಲ್ಲಿ ಕುಮಾರಸ್ವಾಮಿ ಅವರು ಇದ್ರಲ್ಲ, 19 ಇವ್ರ ಜೊತೆಲೆ ಇದ್ರಲ್ಲ, ಇನ್ಚಾರ್ಜ್ ಮಿನಿಸ್ಟರ್ ರಾಮನಗರದಲ್ಲೇ ಇದ್ರಲ್ಲ ಕುಮಾರಣ್ಣ ಗೌರ್ಮೆಂಟ್ ಅಲ್ಲಿ. ಡಿ ಕೆ ಶಿವಕುಮಾರ್ ರಾಮನಗರದ ಇನ್ಚಾರ್ಜ್ ಮಿನಿಸ್ಟರ್, ಅವರೇ ಮಾಡ್ಬೋದಿತ್ತಲ್ಲ. ಯಾಕೆ ಅವ್ರು ಮಾಡ್ಲಿಲ್ಲ? ವಿರೋಧ ಮಾಡಿದ್ ಕುಮಾರಣ್ಣವರು ಪರ ಇದ್ದರು, ಯೋಜನೆ ಮಾಡ್ಬೇಕು ಅಂತ ಹೋದರು. ವಿರೋಧ ಮಾಡಿದ್ ಕಾಂಗ್ರೆಸ್ ಅಲ್ವಾ? ಮಾಡ್ಬೇಕಿತ್ತಲ್ಲ, ಅವರು ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲ ರಾಮನಗರಕ್ಕೆ. ಡಿ ಕೆ ಶಿವಕುಮಾರ್ ಅವರು ಮಾಡ್ಬೇಕಿತ್ತಲ್ಲ, ಅವರು ಬೃಹತ್ ನೀರಾವರಿ ಸಚಿವರು ಬೇರೆ ಆಗಿದ್ರು, ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅಂದ್ರೆ ಇದ್ರಲ್ಲಿ ಏನೋ ಇಡನ್ ಅಜೆಂಡಾ ಇದೆ. ಆದ್ರೆ ಇಲ್ಲಿ ಒಂದು ನಾವ್ ಹೇಳ್ತಕ್ಕಂಥದ್ದು, ಕಳೆದ 450 ದಿವಸಗಳಿಂದ ರೈತರು ಹೋರಾಟವನ್ನು ಮಾಡ್ತಿದ್ದಾರೆ, ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವರನ್ನ ವಿಶ್ವಾಸಕ್ಕೆ ತೆಗೆದು ಅವರ ಏನು ಸಮಸ್ಯೆಗಳಿದ್ದಾವೆ ಅದನ್ನ ಆಲಿಸಿ ಮತ್ತೆ ಗ್ರಾಮ ಸಭೆಗಳನ್ನ ಮಾಡಿ ನೀವು ಮಾಡಿ. ಆದ್ರೆ ಇವತ್ತು ನೀವೇನ್ ಮಾಡಿದ್ರಿ? ಈಗ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಸರಿ, ನೀವು ಹೇಳಿದ್ದು ಸರಿ. ಈಗ ಕುಮಾರಸ್ವಾಮಿ ಅವರು ಕೂಡ ಈ ಹಿಂದೆ ರೈತರ ಮಾತು ಕೇಳಿ ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಒಂದು ಆರೋಪ ಮಾಡ್ತಾ ಇದೆ, ಈಗೆಲ್ಲ ಯಾರೆಲ್ಲ ಹೋರಾಟ ಮಾಡ್ತಿದ್ದಾರಲ್ವಾ, ಅಥವಾ ಸರ್ಕಾರನೋ ಅಥವಾ ಕಾಂಗ್ರೆಸ್ ಪಕ್ಷನ ಅಂತ ತೆಗೆದುಕೊಂಡ್ರು ಕೂಡ ಈಗ ಹೋರಾಟ ಮಾಡ್ತಿರೋರು ಎಲ್ಲರೂ ಕೂಡ JDS ನ ಕಾರ್ಯಕರ್ತರ ತರ ವರ್ತಿಸ್ತಾ ಇದ್ದಾರೆ. ಆಯ್ತು, JDS ನ ಕಾರ್ಯಕರ್ತರ ತರನೇ ವರ್ತಿಸ್ತಾರೆ ಅಂತಾನೆ ಇಟ್ಕೊಳ್ಳೋಣ. ನಾವು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಹೋರಾಟಕ್ಕೆ ಧುಮುಕಿದ್ದು ಕೇವಲ 1.5 ತಿಂಗಳಿಂದ, 1.5-2 ತಿಂಗಳಿಂದ. ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ 450 ದಿವಸ ನಾವು ಬೈರ್ಮಂಗಲದಲ್ಲಿ ಆ ಸ್ಕೂಲ್ ಮುಂದೆ ಟೆಂಟ್ ಹಾಕೊಂಡು ಕೂತು 460 ದಿವಸ ಆಯ್ತು. ನಾವು ಹೋಗಿರೋದು ಈಗ 2 ತಿಂಗಳಿಂದ. 450 ದಿವಸ JDS ಹೋಗಿತ್ತಾ? ಅವ್ರು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ರು. ನಿರಂತರವಾಗಿ ಮಾಡಿ ಬೇರೆ ಬೇರೆ ಸಂಘಟನೆಗಳು, ರೈತ ಸಂಘಟನೆಗಳು, ಬೇರೆ ಬೇರೆ ಮುಖಂಡರುಗಳು ಹೋಗಿ ಭೇಟಿ ಮಾಡಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ರು. ಅದು ಯಾವಾಗ ಫೈನಲ್ ನೋಟಿಫಿಕೇಶನ್ ಬಂತು, ಫೈನಲ್ ನೋಟಿಫಿಕೇಶನ್ ಆಯ್ತು ಈಗ ಜೂನಲ್ಲಿ, ವಿಕೋಪಕ್ಕೆ ತಿರುಗೋತು. ಫೈನಲ್ ನೋಟಿಫಿಕೇಶನ್ ಇದಿಲ್ಲ, ಮಾಡು ಇಲ್ಲೇ ಮಾಡಿ ಹೋರಾಟ ಮಾಡ್ಬೇಕು, ನಮ್ಮ ಭೂಮಿ ನಮ್ಮ ನೀರು ಅಂತ ಹೇಳಿದ್ರಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ಕೊಂಡ್ಬಂದ್ರು. ಆವಂಗೆ ಜನಗಳು ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತಿದಾರೆ. ತಪ್ಪೇನಿದೆ? ನೀವು ಯಾರಿಗೋ ಕಂಪ್ನಿ ಕಟ್ಕೊಡಕ್ಕೆ, ನೀವು ಯಾರಿಗೋ ಫ್ಯಾಕ್ಟ್ರಿ ಕಟ್ಕೊಡಕ್ಕೆ ಅವ್ರ ಭೂಮಿ ಕೊಡ್ಬೇಕಾ? 85% ರೈತರು ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ? ಇವತ್ತರೆಗೂ ನೀವು ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ 200 ಜನ ತಗೊಂಡವ್ರೆ ಅಷ್ಟೇ. ದುಡ್ಡು ತಗೊಂಡ್ರೆ 200 ಜನ ಅಷ್ಟೇ. 518 ಜನ ರೈತರು. ಮೊದಲನೇ 3 ವಿಲೇಜ್ ಅಲ್ಲಿ 518 ಜನ ರೈತರು. ನೀವು ಕೊಟ್ಟಿರೋದು 200 ಜನಕ್ಕೆ. ಇನ್ನು ಉಳಿದವರೆಲ್ಲ ಏನು 80% ಹೇಳ್ತಾ ಇದ್ರಲ್ಲ. ಪಂಚಾಯತಿ ಮುಂದೆ ಒಂದು ಬೋರ್ಡ್ ಹಾಕ್ಸ್ಬಿಡಿ, ಇಂಥವ್ರು ರಾಮಯ್ಯ ಪರ, ಬೋರಯ್ಯ ವಿರುದ್ಧ ಹಾಕ್ಸ್ಬಿಡಿ ಬೋರ್ಡ. ಪರ ಇರೋರೆಲ್ಲ ಒಂದ್ ಕಡೆಗೆ, ವಿರುದ್ಧ ಇರೋ ಒಂದ್ ಕಡೆಗೆ ಹಾಕ್ಸ್ಬಿಡಿ ಬೋರ್ಡ. ಪ್ರತಿ ಪಂಚಾಯತಿ ಮುಂದೆ ಹಾಕ್ಸ್ಬಿಡಿ. ಯಾಕೆ ಆಗ್ತಾ ಇಲ್ಲ? ಯಾಕೆ ಸುಳ್ಳು ಹೇಳ್ತಾ ಇದ್ರಿ ನೀವು? ಯಾವುದೋ ಒಂದು 3-4 ಹಳ್ಳಿಗಳಲ್ಲಿ ಅಲ್ಲಿ ಬರಡು ಭೂಮಿ ಇದೆ, ಇನ್ನೊಂದು ಸ್ವಲ್ಪ ಒಳ್ಳೆ ಭೂಮಿ ಇದೆ.
ಬರಡು ಭೂಮಿ ಯಾವ ಒಂದು 3-4 ವಿಲೇಜ್ ಇತ್ತು ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾರು ಫಲವತ್ತಾಗಿದೆ, ಯಾರು ಚೆನ್ನಾಗಿ ಕೃಷಿಯನ್ನ ಮಾಡ್ತಾರೆ, ಯಾರು ಡೈರಿ ಮಿಲ್ಕ್ ಅನ್ನು ಮಾಡ್ತಿದ್ದಾರೆ, ಯಾರು ಮಾವಿನ ತೋಟ ಮಾಡಿದ್ದಾರೆ, ಯಾರು ತೆಂಗಿನ ತೋಟ ಮಾಡಿದ್ದಾರೆ, ಯಾರು ಅಡಿಕೆ ತೋಟ ಮಾಡಿದ್ದಾರೆ, ಅವ್ರು ಯಾರು ಕೂಡ ರೆಡಿ ಇಲ್ಲ. ಸ್ವಲ್ಪ 2-3 ಹಳ್ಳಿಗಳು ಕೊಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆ 2-3 ಹಳ್ಳಿಗಳನ್ನ ಫಸ್ಟ್ ಪ್ರಿಲಿಮಿನರಿ ಫೈನಲ್ ನೋಟಿಫಿಕೇಶನ್ ಮಾಡಿದೀನಿ, ನಮ್ಗೆ ಒಪ್ಪಿಗೆ ದೇವರೆಲ್ಲ ಅಂತ. ಓಕೆ, ಎಲ್ಲ ನೋಡಿ, ಇಡೀ ಒಟ್ಟಾರೆ ಪ್ರಾಜೆಕ್ಟ್ ನ 26 ಹಳ್ಳಿಗೂ ನೀವು 80% ಇದಾರಾ? ಇಲ್ಲ. ಓಕೆ, ಖಂಡಿತ ಇಲ್ಲ. ನೀವು ಯಾವ್ದೋ 3 ಹಳ್ಳಿ ನಿಮ್ ಪರ ಇದ್ರಲ್ಲ, ಆ ಹಳ್ಳಿಗಳ ಚಿಕ್ಕ ಚಿಕ್ಕ ಹಳ್ಳಿಗಳ ತೆಗೆದುಕೊಂಡ್ಬಿಟ್ಟು ಎಷ್ಟು ನಮ್ಮ ಪರ ಇದ್ದಾರೆ ಅಂತ ನೀವು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ಈಗ ರೈತರು ಯಾರು ಇಲ್ಲ. ಫಸ್ಟ್ ಆಫ್ ಆಲ್ ಬಂಜರು ಭೂಮಿ ಅಂತ ಸರ್ಕಾರ ಹೇಳ್ತಿರೋದು. ಇದ್ರ ಜೊತೆಗೆ ಏನಂದ್ರೆ ನಾವು ಪರಿಹಾರವನ್ನು ಕೊಡ್ತಾ ಇದೀವಲ್ವಾ, ನಿಮಗೆ ರೇಟ್ ಕೊಡ್ತಾ ಇದ್ವಿ, ಮಾರ್ಕೆಟ್ ರೇಟ್ಗಿಂತ ಇನ್ನೂ ಜಾಸ್ತಿನೇ ಕೊಡ್ತಾ ಇದ್ವಿ, ಉದ್ಯೋಗ ಕೊಡ್ತಾ ಇದ್ವಿ, ನಿವೇಶನ ಕೊಡ್ತಾ ಇದ್ವಿ. ಸೊ ಇನ್ನೇನ್ ಬೇಕು? ದೇವನಹಳ್ಳಿ ಏರ್ಪೋರ್ಟ್ ಆಯ್ತು, ಕಾಂಪನ್ಸೇಷನ್ ಇನ್ನೂ ಕೊಟ್ಟಿಲ್ಲ, ಅವ್ರು ಇನ್ನೂ ಹೋರಾಟ ಮಾಡ್ತಾವ್ರೆ. ಡೆವಲಪ್ ಮಾಡೋದ್ರಲ್ಲಿ 50% ಏನೋ ಕೊಡ್ತೀವಿ, 40% ಏನೋ ಕೊಡ್ತೀವಿ ಅಂತಾರಲ್ಲ, 50-50 ಹೇಳ್ತಿದ್ದಾರೆ ಈಗ, ಹೇಳ್ತಾರೆ. ಆಯ್ತು, ಇವರು ಡೆವಲಪ್ ಮಾಡ್ತಾರೆ, ಒಂದು ಅಲ್ಲಿ ಏನೋ ಒಂದು ಫ್ಯಾಕ್ಟ್ರಿನೋ ಒಂದು ಕಂಪ್ನಿನೋ ಸಾಫ್ಟ್ವೇರ್ ಕಂಪ್ನಿನೋ ಕೊಡ್ತಾರೆ, ಇವ್ರಿಗೊಂದು 40% ಜಾಗ ಕೊಡ್ತಾರೆ. ಅವನು ಅಲ್ಲಿ ಹಸು ಎಮ್ಮೆ ದನ ಕಟ್ಟಕ್ಕಾಗತ್ತಾ, ಅಥವಾ ಕೋಳಿ ಫಾರ್ಮ್ ಮಾಡಕ್ಕಾಯ್ತದ? ಅಲ್ಲಿ ಏನ್ ಮಾಡಕ್ಕಾಯ್ತದ? ಅವನು ಸೈಟ್ ಮಾಡೇ ಸೇಲ್ ಮಾಡ್ಬಿಟ್ಟು ಬರ್ಬೇಕು. ಅವನೇನ್ ಬದುಕು ಕಟ್ಕೊಳಕ್ ಆಗಲ್ಲ, ಅಲ್ಲಿ ಹಸು ಎಮ್ಮೆ ಕಟ್ಟಕ್ ಆಗಲ್ಲ. ಅವನು ಆಗುತ್ತಾ? ಅಥವಾ ಕೋಳಿ ಸಾಕಾಯ್ತದ, ಅದು ರೇಷ್ಮೆ ಸಾಕಾಯ್ತದ, ಅದು ಬಾಳೆ ತೋಟ ಮಾಡಕ್ಕಾಯ್ತದ? ಅಲ್ಲಿ ಅವನು ಸಾಧ್ಯನೇ ಇಲ್ಲ. ಡೆವಲಪ್ ಮಾಡಿರೋ ಜಾಗದಲ್ಲಿ ಇವನು ಇನ್ನೊಬ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಮಾರ್ಕ ಬರ್ಬೋದು ಅಷ್ಟೇ. ಕೊನೆಗೆ ಅಲ್ಟಿಮೇಟ್ಲಿ ಅದು ಸೇಲೆ. ಅಲ್ಲಿ ಯಾವ ಬದುಕನ್ನ ಕಟ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ರೈತ ತನ್ನ ಬದುಕನ್ನ ಕಟ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಮತ್ತೆ ಇನ್ನೊಂದು ಆರೋಪ ಇರೋದು, ನಾನು ಕೂಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ಗೆ ಹೋಗಿದ್ದೀನಿ, ಬಿಡದಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀನಿ, ಆನೆಕಲ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀನಿ, ಶಿಡ್ಲಘಟ್ಟ ಗ್ರೌಂಡ್ ರಿಪೋರ್ಟ್ ಮಾಡಿದ್ದೀನಿ. ಈ ಎಲ್ಲವೂ ಕೂಡ ಒಂದೇ ರೀತಿ ಕ್ಯಾಟಗಿರಿಗೆ ಬಂದಿರೋಂಥ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. JDS ಕೇವಲ ಫೋಕಸ್ ಮಾಡ್ತಿರೋದು ಬಿಡದಿ ಟೌನ್ಶಿಪ್ ವಿಚಾರ ಮಾತ್ರ. JDSಗೆ ಬೇಕಾಗಿರುವಂಥದ್ದು ರಾಜಕೀಯ ಮೈಲೇಜ್ ಬೇಕಾಗಿದೆ. ಇದಕ್ಕಾಗಿ ಟೌನ್ಶಿಪ್ ಬಿಡದಿ ರೈತರ ಪರವಾಗಿ ನಿಲ್ತಾ ಇದ್ದಾರೆ. ಅದೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ, ಅದೇ ಜಂಗಮಕೋಟೆ ಕ್ರಾಸ್ ಅಂತ ಬಂದಾಗ ಅಲ್ಲೂ ಕೂಡ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅಲ್ಲಿ ಶಾಸಕರು ಕೂಡ JDS ಪಕ್ಷದವರೇ ಇದ್ದಾರೆ. ಅಲ್ಲಿ ಶಾಸಕರು ಮಾತ್ರ ರೈತರ ವಿರೋಧಿ ಆಗಿದ್ದಾರೆ ಅಂತ ಆರೋಪ. JDSನ ಫೋಕಸ್ ಕೇವಲ DK ಶಿವಕುಮಾರ್ ಅವ್ರನ್ನ ವಿರೋಧಿಸಬೇಕು, ಕಾಂಗ್ರೆಸ್ ಪಕ್ಷವನ್ನ ವಿರೋಧಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕ ತರಬೇಕು, ಕಾಂಗ್ರೆಸ್ ರೈತ ವಿರೋಧಿ ಅನ್ನೋದನ್ನ ನೆರೇಟಿವಿಟಿಯನ್ನ ಬಿಲ್ಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮಾತ್ರ ಬಿಡದಿಯನ್ನ ಯೂಸ್ ಮಾಡ್ಕೋತಾ ಇದೆ, ಅಥವಾ ಆ ಪ್ರತಿಭಟನೆಯನ್ನ ಹೈಜಾಕ್ ಮಾಡಿದೆ. ಶಿಡ್ಲಘಟ್ಟ ರೈತರಿಗೆ, ಆನೆಕಲ್ನ ರೈತರ ಪರವಾಗಿ ಮಾತಾಡಲ್ಲ. ಇಲ್ಲ, ನಾನು ನೀವು ಹೇಳಿದ್ದು ನನ್ನ ಗಮನಕ್ಕೂ ಬಂದಿದೆ. ನಾವು ಕೂಡ ಅದನ್ನ ಪಕ್ಷದ ಹೈಕಮಾಂಡ್ಗೆ ತಿಳಿಸಿದ್ದೀವಿ. ಆ ವಿಷಯದಲ್ಲೂ ಹೋರಾಟವನ್ನ ಕೈಗೆತ್ಕೋಬೇಕು, ಆ ಹೋರಾಟಕ್ಕೂ ನಾವು ಸಹಕಾರವನ್ನ ಕೊಡಬೇಕು, ಅದರಲ್ಲಿ ಡೌಟ್ ಇಲ್ಲ. ರಾಜ್ಯದ ರೈತರು ಯಾವುದೇ ಸಮಸ್ಯೆ, ಯಾವುದೇ ಊರಾಗಿರ್ಲಿ, ಯಾವುದೇ ಗ್ರಾಮ ಆಗಿರ್ಲಿ, ಯಾವುದೇ ಸಿಟಿ ಆಗಿರ್ಲಿ, ರಾಜ್ಯದ ಉದ್ದಗಲಕ್ಕೂ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರೆ, ಭೂಮಿ ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಅವ್ರ ಪರ ಇರ್ತೀವಿ. ಬಟ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ನಿಮ್ಮ ಶಾಸಕರ ವಿರುದ್ಧವೇ ಪ್ರತಿಭಟನೆ. ಖಂಡಿತ ನೀವು ಹೇಳಿದ ಸತ್ಯ. ಅದು ನಾನು ಚಿಕ್ಕಬಳ್ಳಾಪುರಕ್ಕೆ ಹೋದಾಗೂ ಕೂಡ ನನಗೆ ಆ ಪ್ರೆಸ್ ಮೀಟಲ್ಲಿ ನಂಗೆ ಗೊತ್ತಾಯ್ತು. ಖಂಡಿತ ಈ ವಿಷಯವನ್ನು ಆಲ್ರೆಡಿ ಗಮನಕ್ಕೆ ತಂದಿದ್ದೀವಿ. ನಾವು ಕೂಡ ರೈತರ ಪರ, ಅದ್ರಲ್ಲಿ ಡೌಟೇ ಬೇಡ. ನಾವು ರೈತರಿಗೆ ತೊಂದರೆ ಆಗೋದಾದ್ರೆ ರೈತರ ಪರ. ಯಾಕೆ ಅಂತಂದ್ರೆ ರೈತರು ಇಷ್ಟಪಟ್ಟು ಕೊಟ್ರೆ ಕೊಡ್ಲಿ. ಈಗ ಇಲ್ಲೂ ಅಷ್ಟೇ, ಬಿಡದಿರಲ್ಲೂ ನಮ್ದು ಅದೇ ಕಾನ್ಸೆಪ್ಟು. ಅವ್ರು ಇಷ್ಟಪಟ್ಟವ್ರನ್ನ ನಾವ್ ಯಾರು ತಗೋಬೇಡಿ ಚೆಕ್ ಅಂತ ಹೇಳಿಲ್ಲ, ಚೆಕ್ ಇಸ್ಕೊಳ್ಳಿ, ನೀವು ತೊಂದರೆ ಇಲ್ಲ. ಯಾರು ಇಷ್ಟ ಇಲ್ಲ ಅವ್ರನ್ನ ಬಿಡಿ ಅಂತ ಹೇಳ್ತಿರ್ತಕ್ಕದ್ದು. ಇಷ್ಟ ಇಲ್ದವ್ರನ್ನ ನೀವು ಹೆಂಗೆ ಓದ್ತಾ ಇದ್ರಿ? ನೀವು ಸುಮ್ಮನೆ 80% ಸುಳ್ಳು ಹೇಳ್ತಾ ಇದ್ರೆ. ಮತ್ತೆ ವಿಶೇಷವಾಗಿ ನೀವು ಇಲ್ಲಿ ಗಮನಿಸ್ಬೇಕಾದ್ದು, ಕೋರ್ಟ್ಗೆ ಹೋಗ್ಬಾರ್ದು ಅಂತೇಳಿ ಈ ಲ್ಯಾಂಡ್ ಅಕ್ವಿಷನ್ ಆಕ್ಟ್ಗೆ ಬದಲಾಗಿ ಕೂಡ ಆಕ್ಟಲ್ಲಿ ಇದನ್ನ ಲ್ಯಾಂಡ್ ಅಕ್ವಿಷನ್ ಮಾಡಿದ್ರು. ಯಾಕೆ ಕೂಡ ಆಕ್ಟಲ್ಲಿ ಮಾಡಿದ್ರು ಅಂದ್ರೆ, ಎನ್ವಿರಾನ್ಮೆಂಟ್ ಇನ್ಫ್ಯಾಕ್ಟು ಮತ್ತು ಸೋಷಿಯಲ್ ಇನ್ಫ್ಯಾಕ್ಟ್ ಎರಡಕ್ಕೂ ಕೂಡ ವೇ ಆಫ್ ಮಾಡ್ಕೊಂಡಿದ್ದಾರೆ ಕ್ಯಾಬಿನೆಟ್ ಇಶ್ಯೂ. ಅಂದ್ರೆ ಸಾಮಾಜಿಕವಾಗಿ ಆಗ್ತಕ್ಕಂಥ ಬದಲಾವಣೆಗಳು, ತೊಂದರೆಗಳು, ಮತ್ತೆ ನೈಸರ್ಗಿಕವಾಗಿ ಆಗ್ತಕ್ಕಂಥ ತೊಂದರೆಗಳು, ಇದ್ರ ಬಗ್ಗೆ ನಾವು ಕೋರ್ಟಲ್ಲಿ, ಹಸಿರು ಪೀಠದಲ್ಲಿ, ಬೇರೆ ಬೇರೆ ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇತ್ತು. ಅದನ್ನ ಅವಕಾಶವನ್ನ ಕೊಡದಂಗೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ರು. ಇದೊಂದು ತಂತ್ರಗಾರಿಕೆ ಅಲ್ವಾ? ಮೋಸ ಅಲ್ವಾ ಇದು? ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಮೋಸ ಅಲ್ವಾ? ನೀವು ಇದುವರೆಗೆ ಆಗಿರ್ತಕ್ಕಂಥದ್ದು ಲ್ಯಾಂಡ್ ಅಕ್ವಿಷನ್ ಆಗ್ತಲ್ಲ, ಎಲ್ಲಾ ನೀವು ಯೋಜನೆಗಳಿಗೆ ಲ್ಯಾಂಡ್ ಅಕ್ವಿಷನ್ ಮಾಡ್ತಾರೆ. ಆಯ್ತು, ಇನ್ನೊಂದು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ದೇವನಹಳ್ಳಿ ರೈತರು ಹೋರಾಟ ಮಾಡಿದಾಗ ಯಾಕೆ ವಿಡ್ರಾ ಮಾಡಿದ್ರಿ? ಆಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ರು. ಅದೇ, ಸಿದ್ದರಾಮಯ್ಯ ಸಿಎಂ. ಈಗ ಇನ್ಆಕ್ಟಿವ್ ಚೀಫ್ ಮಿನಿಸ್ಟರ್ ಅವರೇ ಇದ್ದಾರೆ. ಯಾಕೆ ನೀವು ಅದನ್ನು ವಿಡ್ರಾ ಮಾಡಿದ್ರಿ? ಇವಾಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಇವರೇ ಇದ್ರಲ್ಲ.
ರೈತರು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ರು, ನೀವು ವಿಡ್ರಾ ಮಾಡಿದ್ರಿ. ಇವತ್ತು ಯಾಕೆ ಇಷ್ಟು ದೊಡ್ಡ ಮಟ್ಟ ಹೋರಾಟ ಮಾಡ್ತಾ ಇದ್ರು? ಯಾಕೆ ಸುಮ್ಮನೆ ನೀವು ಈ ರೀತಿ ಪ್ರತಿಷ್ಠೆಗೆ ತಗೊಂಡಿದ್ರಿ? ಕಾರಣ ಏನು? ಆಯ್ತು, ಯೋಚನೆ ಮಾಡಿದ್ರೆ ಇನ್ನು ಬೇರೆ ಬೇರೆ ಊರಿಗೆ ಹೋಗಿ ಕರಿತಾ ಇದಾರಲ್ಲ, ಉತ್ತರ ಕರ್ನಾಟಕದವ್ರು ನಮ್ಮ ಬನ್ನಿ 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 ಕರಿತಾ ಇದಾರಲ್ಲಿ. ಯಾಕಂದ್ರೆ ಅಲ್ಲಿ 100 ಎಕರೆ ಜಾಗ ಖಾಲಿ ಇದೆ. ತುಮಕೂರು ಹತ್ರ 4,000 ಎಕರೆ ಖಾಲಿ ಇದೆಯಂತೆ, ಸರ್ಕಾರಿ ಜಾಗ ಇದೆ. ಮಾಡಿ ನಿರ್ಮಾಣ ಮಾಡಿ, ಅಲ್ಲಿ ಒಂದಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳನ್ನ ಮಾಡಿ, ಅಲ್ಲಿ ಇಂಡಸ್ಟ್ರೀಸ್ಗಳನ್ನ ಓಪನ್ ಮಾಡಿ, ಅಲ್ಲಿ AICTಗಳನ್ನ ನಿರ್ಮಾಣ ಮಾಡಿ, ಜನಕ್ಕೆ ಅನುಕೂಲನೂ ಆಗುತ್ತೆ, ಬೆಲೆನೂ ಬರುತ್ತೆ. ಜನ ಅಲ್ಲಿ ಜಮೀನು ಕೂಡ ತುದಿಗಾಲ ನಿಂತಿದ್ದಾರೆ, ಅವರು ರೆಡಿ ಇದ್ದಾರೆ. ಯಾಕಂದ್ರೆ ಅಲ್ಲಿ ಅಂತ ಉತ್ತಮವಾದ ಬೆಳೆನೂ ಬರಲ್ಲ, ಮಳೆನೂ ಇಲ್ಲ, ಹಂಗಾಗಿ ಅವ್ರ ಜಮೀನು ಕೂಡ ರೆಡಿ ಇದ್ದಾರೆ. ಇಲ್ಲಿ ಉತ್ತಮವಾದ ಮಳೆ ಬರ್ತಾ ಇದೆ, ಬೆಳೆ ಆಗ್ತಾ ಇದೆ, ರೈತರು ಸಮೃದ್ಧವಾಗಿದ್ದಾರೆ ಇಲ್ಲಿ. ಹಾಗಾಗಿ ನೀವು ಆ ಕಡೆ ಗಮನ ಹರಿಸಿ ಮಾಡಿ, ಒಳ್ಳೇದಾಗ್ಲಿ, ಜನಕ್ಕೆ ಒಳ್ಳೇದಾಗ್ಲಿ. ಈಗ ಪಾದಯಾತ್ರೆ ಹೇಳ್ತಾ ಇದ್ದೀರಿ ನೀವು, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಯಾವ ರೀತಿಯಾಗಿರುತ್ತೆ ರೂಪುರೇಷೆ? ಏನಾದರೂ ಸಿದ್ಧವಾಗಿದೆಯಾ ಬ್ಲೂ ಪ್ರಿಂಟ್? ಇಲ್ಲ, ಅದು ನಡೀತಾ ಇದೆ ಇನ್ನು. ಅದು ಅಜ್ಜಿ ಸತ್ತರಿಂದ ಸ್ವಲ್ಪ ಅದು ಒಂಚೂರು ಡಿಲೇ ಆಗಿದೆ. ಒಂದೊಂದು 2-3 ದಿವಸ ಅದು ರೆಡಿ ಆಗುತ್ತೆ. ನಾವು ಮೇ ಬಿ 3ನೇ ತಾರೀಕಿಂದ ಅದು ಒಂದು 3 ದಿವಸಗಳ ಕಾಲ ಬೆಂಗಳೂರಿಗೆ. ಯಾರ ನೇತೃತ್ವದಲ್ಲಿ ಆಗುತ್ತೆ? ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇನಾ? ಕುಮಾರಣ್ಣನವರು ಮತ್ತು ದೇವೇಗೌಡ ಅಪ್ಪಾಜಿ ಅವರು ಭಾಗಿಯಾಗ್ತಾರೆ. ಆದರೆ ಅದರ ನೇತೃತ್ವವನ್ನು ನಿಖಿಲಣ್ಣ ಅವರು ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಓಕೆ. ಮತ್ತೆ ಇನ್ನೊಂದು, ಈ ಹೋರಾಟ ಅಂತ ಬಂದಾಗ NDA ಭಾಗವಾಗಿರೋ ಕಾರಣಕ್ಕಾಗಿ ಈ ಹೋರಾಟದಲ್ಲೂ ಕೂಡ ಬಿಜೆಪಿ ಸಪರೇಟ್ ಆಗಿ ಹೋರಾಟ ಮಾಡ್ತಾ ಇದೆ, JDS ಸಪರೇಟ್, ಸಮನ್ವಯತೆ ಕಾಣಿಸ್ತಾನೆ ಇಲ್ಲ. ಅದು ಕೂಡ ಮಾತುಕತೆ ಆಗ್ತಿದೆ. ಸೊ ಅದು ಒಟ್ಟಿಗೆ ಆಗ್ಬೋದು ಅಂತ ನನ್ಗೆ ಕಾಣಿಸ್ತು. ಒಟ್ಟಿಗೆ ಅದಕ್ಕೂ ಮಾತುಕತೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಕಡೆ ಬಿಡದಿ ಹೋರಾಟ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಸರ್ಕಾರವು ಕೂಡ ಒಂದಿಷ್ಟು ಡಿಲೇ ಮಾಡ್ತಾ ಇದೆ ಅಥವಾ ಸಮಿತಿಯನ್ನು ರಚನೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೆ. ಇದರ ನಡುವೆ JDS ಪಾದಯಾತ್ರೆಗೆ ಮುಂದಾಗಿದೆ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.